7 ಇಂಚಸ್ ಅಂದರೆ ಮುಂಚೆ ನಿಮಗೆ ಸೆಕೆಂಡ್ ಜನರೇಷನ್ ನೆಕ್ಸಾನ್ ಏನಿದೆ ಸೊ ಇದೇನೇ ಆ್ಯಕ್ಚುಲಿ ನಿಮಗೆ ಟಾಪ್ ಎಂಡ್ವರೆಗೂ ಇದೇ ಮ್ಯೂಸಿಕ್ ಸಿಸ್ಟಮ್ ಬರ್ತಾ ಇದ್ದು. ಬಟ್ ನೋಡಿ ಇವರು ತೊಗೊಂಡಿರೋರು ಬ್ಲೂ ಪಂಕ್ದು ಅಪ್ಗ್ರೇಡ್ ಮಾಡಿದ್ದಾರೆ. ಏನಕ್ಕೆ ಅವರಿಗೆ ರಿವರ್ಸ್ ಕ್ಯಾಮ್ರಾ ಎಲ್ಲ ಬೇಕು. ಇದಕ್ಕೆ ಏನಕ್ಕೆ ರಿವರ್ಸ್ ಕ್ಯಾಮ್ರಾ ಕನೆಕ್ಟಿವಿಟಿ ಮಾಡೋಕ್ಕಾಗಲ್ಲ. ಹೇ ಗೈಸ್, ವೆಲ್ಕಮ್ ಟು ಕಾರ್ಬ್ರೋ ಕನ್ನಡ. ಸೊ ಏನಂದರೆ ಹೊಸ ಒಂದು ಅಪ್ಡೇಟ್ ಬಂದಿದೆ ನೆಕ್ಸಾನಲ್ಲಿ, ಅದೇನಂತ ಹೇಳ್ತೀನಿ. ಜಸ್ಟ್ ಇವಾಗ ಇದರ ರಿವ್ಯೂ ಸ್ಟಾರ್ಟ್ ಮಾಡೋಣ. ಹಾಗೆ ಹೋಗ್ತಾ ಮಾತಾಡ್ತಾ ನಿಮಗೆ ಡಿಫ್ರೆನ್ಸಸ್ ಏನಾಗಿ ಏನೇನು ವೇರಿಯಂಟ್ಸ್ ಬಂದಿದೆ ಹೊಸದಾಗಿ. ಅದು ಆಟೋಮೆಟಿಕ್ ನೋಡೋರಿಗೆ ತುಂಬಾ ಗುಡ್ ನ್ಯೂಸ್. ಏನಕ್ಕೆ ಮುಂಚೆ ಆಟೋಮೆಟಿಕ್ ಎಲ್ಲರಿಗೂ ಗೊತ್ತು, AMD ಟ್ರಾನ್ಸ್ಮಿಷನ್ ಬರೀ ನಿಮಗೆ ಕ್ರಿಯೇಟಿವಲ್ಲಿ ಮಾತ್ರ ಬರ್ತಾಯಿತ್ತು. ಬಟ್ ಇವಾಗ ಅದನ್ನು ನಿಮಗೆ ಲೋವರ್ ವೇರಿಯಂಟಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೇಳ್ತೀನಿ ಯಾವ ವೇರಿಯಂಟ್ಸಲ್ಲೆಲ್ಲ ಬರ್ತಾಯಿದೆ ಅಂತ. ಸೊ ಇದನ್ನ ರಿವ್ಯೂ ಮಾಡೋದಕ್ಕೆ ಮುಂಚೆ ಇದರ ಫ್ರಂಟ್ ಡಿಸೈನ್ನ ನೋಡೋಣ. ಸೊ ಇದರ ಫ್ರಂಟ್ ಡಿಸೈನ್ ನಿಮಗೆ ರಿಮೋಟಲ್ಲಿ ಇಲ್ಲಿ ಫಾಲೋ ಮಿ ಮ್ಯಾಟ್ ಲ್ಯಾಂಪ್ಸ್ ಸಿಂಬಲ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಆನ್ ಮಾಡಿದ್ರೆ ನೋಡ್ಬೋದು ನಿಮಗೆ ಫ್ರಂಟ್ DRLs ಹಾಗೆ ಹೆಡ್ಲೈಟ್ ಸೈಡು ಕೂಡ ಆನ್ ಆಗುತ್ತೆ. ಹಾಗೆ ಫ್ರಂಟಲ್ಲಿ ನಿಮಗೆ ಟಾಟಾ ಲೋಗೋ ಇದೆ. ಹಾಗೆ ಪಿಯಾನೋ ಬ್ಲಾಕ್ ಫಿನಿಶ್, ನಿಮಗೆ ಫ್ರಂಟ್ ಅಪ್ಪರ್ ಗ್ರಿಲ್ ಇದೆ. ಕೆಳಗಡೆ ಕೂಡ ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ, ಬಟ್ ಅದು ಮ್ಯಾಟ್ ಫಿನಿಷನಲ್ಲಿದೆ. ಇದರಲ್ಲಿ ನಿಮಗೆ ಬೈ ಫಂಕ್ಷನಲ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಹಾಗೆ ನಿಮಗೆ DRLs ಹಾಗೆ ಟರ್ನ್ ಇಂಡಿಕೇಟರ್ಸ್ ಆಗಿ 2-in-1 ಫಂಕ್ಷನ್ ನಿಮಗೆ DRLs ಎಲ್ಲ ಫಂಕ್ಷನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಫೋಗ್ ಲ್ಯಾಂಪ್ಸ್ ಬರೋಲ್ಲ. ಫೋಗ್ ಲ್ಯಾಂಪ್ಸ್ ಬೇಕಂದರೆ ನೀವು ಅಡಿಷನಲ್ ಆಕ್ಸರೀಸಲ್ಲಿ ತೊಗೋಬೇಕು. ಬಟ್ ಪ್ರೆಸೆಂಟ್ಲಿ ಇನ್ನೂ ಅಡಿಷನಲ್ ಆಕ್ಸರೀಸಲ್ಲಿ ಬಂದಿಲ್ಲ. ಹಾಗೆ ಇದು ಕಲರ್ ಬಂದು ನಿಮಗೆ ಪ್ಯೂರ್ ಗ್ರೇ ಕಲರ್. ಸೊ ಇದು ಪ್ಯೂರಲ್ಲಿ ಮಾತ್ರ ಸಿಗುತ್ತೆ. ನೀವು ನೆಕ್ಸ್ಟ್ ವೇರಿಯಂಟ್ ನೋಡೋದಿದ್ರೆ ಅದರಲ್ಲಿ ಈ ಕಲರ್ ಆಪ್ಷನ್ ಇಲ್ಲ, ನೀವು ಬೇರೆ ಕಲರ್ ಆಪ್ಷನ್ಸ್ ಇದೆ, ಅದನ್ನ ಚೆಕ್ ಮಾಡ್ಬೋದು. ನಾನು 4 ವೇರಿಯಂಟ್ ಯಾಕೆ ಮಾತಾಡ್ತಿಲ್ಲ, ತುಂಬ ಕನ್ಫ್ಯೂಸಿಂಗ್ ಆಗಿಬಿಡುತ್ತೆ. ಹಾಗೆ ಟೈಮ್ ಜಾಸ್ತಿ ಆಗುತ್ತೆ ಬೆಳಗ್ಗೆ. ಸೊ ಅದಕ್ಕೆ ಬರೀ ಜಸ್ಟ್ ಈ ವೇರಿಯಂಟ್ ಹಾಗೆ ಇದ್ರ ಕೆಳಗಡೆ ಅಂದರೆ ಸ್ಮಾರ್ಟ್ ವೇರಿಯಂಟ್ ಅದ್ರದ್ದು ಮಾತ್ರ ನಿಮಗೆ ಏನೇನು ಅಪ್ಡೇಟ್ಸ್ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನಿಮಗೆ 1.2 ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಇದೆ. ಹಾಗೆ 1.5 ಲೀಟರ್ ಡೀಸೆಲ್ ಇಂಜಿನ್ ಇದೆ. AMD ಟ್ರಾನ್ಸ್ಮಿಷನ್ ನಿಮಗೆ ಆಟೋಮೆಟಿಕ್ ಬೇಕಂದರೆ ನಿಮ್ಗೆ ಇದ್ದಿದ್ದು ಬರೀ ಪ್ಯೂರ್ ಆನ್ವರ್ಡ್ಸ್ ಮಾತ್ರ ಇರ್ತಾಯಿತ್ತು. ಸಾರಿ, ಕ್ರಿಯೇಟಿವ್ ಮಾತ್ರ ಇತ್ತು ಪೆಟ್ರೋಲಲ್ಲಿ. ಬಟ್ ಇವಾಗ ಅದನ್ನು ನಿಮಗೆ ಸ್ಮಾರ್ಟ್ ಪ್ಲಸ್ ಹಾಗೆ ಸ್ಮಾರ್ಟ್ ಪ್ಲಸ್ ಎಸ್ಸಲ್ಲಿಲ್ಲ. ಎಸ್ ಅಂದರೆ ಸನ್ರೂಫ್ ವೇರಿಯಂಟ್, ಅದರಲ್ಲಿ ಸಿಗೋಲ್ಲ. ಬಟ್ ನಾನ್ ಸನ್ರೂಫ್ ವೇರಿಯಂಟಲ್ಲಿ ಹೋಗ್ತೀರ ಅಂದರೆ ನಿಮಗೆ ಆಟೋಮೆಟಿಕ್ ಕೂಡ ಸಿಗುತ್ತೆ. ಅದು ಬಿಟ್ಟರೆ ಪ್ಯೂರಲ್ಲಿ ಬಂದಿದೆ, ಪ್ಯೂರ್ ಎಸ್ಸಲ್ಲಿ. ಸೊ ಈ 3 ವೇರಿಯಂಟ್ಸ್ ಆಟೋಮೆಟಿಕ್ನ ಈಗ ಲೇಟೆಸ್ಟ್ ಆ್ಯಡ್ ಮಾಡಿದ್ದಾರೆ. ಸೊ ಗುಡ್ ಆಪ್ಷನ್ಸು ಪರ್ಚೇಸ್ ಮಾಡೋರಿಗೆ. ಏನಕ್ಕೆ ಎಲ್ಲರೂ ಆಟೋಮೆಟಿಕ್ ನೋಡ್ತಿರ್ತಾರೆ, ಬಟ್ ಎಲ್ಲರೂ ಟಾಪ್ ಆ್ಯಂಡ್ ತೊಗೊಳಕ್ಕಾಗಲ್ಲ. ಸೊ ಬೇಸಿಕಲ್ಲಿ ನೋಡೋರಿಗೆ ಇದೊಂದು ಆಪ್ಷನ್ ಇರುತ್ತೆ. ಸೊ ಹಾಗೆ ಇದರಲ್ಲಿ ವೀಲ್ ನಿಮಗೆ 16 ಇಂಚಸ್ ವೀಲ್ಸ್ ಬರುತ್ತೆ, ಸ್ಟೀಲ್ ರಿಮ್ ವಿತ್ ವೀಲ್ ಕ್ಯಾಪ್. ಹಾಗೆ ಇದರಲ್ಲಿ ಬಿಟ್ ಸ್ಟೋನ್ ಟೈರ್ನ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಈ ಥರ ಅಪ್ ಕ್ಯಾಪ್ಸ್ ಬರುತ್ತೆ. ಫ್ರಂಟ್ ಡಿಸ್ಕ್ ಬ್ರೇಕ್ ಇದೆ, ಅದೇರೋ ನಿಮಗೆ ಡ್ರಮ್ ಬ್ರೇಕ್ ಇದೆ. ಸೊ ಹಾಗೆ ಇಲ್ಲಿ ಫುಲ್ ಬಾಡಿ ಕ್ಲಾಡಿಂಗ್ ಕೂಡ ಸಿಗುತ್ತೆ, ವೀಲ್ ಆರ್ಚಸ್ ಹಾಗೆ ಬಾಡಿ ಸೈಡ್ ಮೋಲ್ಡಿಂಗ್. ಹಾಗೆ ನಿಮಗೆ ಪಿಯಾನೋ ಬ್ಲಾಕ್ ಫಿನಿಶ್ ORVM ಬರುತ್ತೆ ವಿತ್ LED ಟರ್ನ್ ಇಂಡಿಕೇಟರ್ಸ್. ಹಾಗೆ ಇಲ್ಲಿ ಬಂದರೆ ನಿಮಗೆ ಬ್ಲ್ಯಾಕ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ನಿಮಗೆ ಕ್ರಿಯೇಟಿವ್ ಆನ್ವರ್ಡ್ಸ್ ನಿಮಗೆ ಬಾಡಿ ಕಲರ್ನ ಕೊಡ್ತಾರೆ. ಸೊ ರೇರಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಇದೆ. ಹಾಗೆ ಫ್ಯೂಯಲ್ ಲಿಡ್ ಬಂದು ನಿಮಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಹಾಗೆ ಮೇಲೆ ನೋಡೋದಾದರೆ ನಿಮಗೆ ವಿತ್ ರೂಫ್ ರೈಲ್ಸ್ ಹಾಗೆ ನಿಮಗೆ ಶಾರ್ಕ್ ಫಿನ್ ಆಂಟಿನ ಕೂಡ ಮೇಲೆ ಕೊಟ್ಟಿದ್ದಾರೆ. ಸೊ ಹಾಗೆ ರೇರ್ ಪ್ರೊಫೈಲ್ ನೋಡ್ತೀರಾ ಅಂದರೆ ನಿಮಗೆ ಇಲ್ಲಿ ಕೂಡ ಟಾಟಾ ಲೋಗೋ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಟಾಟಾ ನೇಮ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಹಾಗೆ ಇದು ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸು, ಬಟ್ ಅಂದರೆ ಇದು ಗ್ಲೋ ಆಗೋಲ್ಲ. ನಿಮಗೆ ಕ್ರಿಯೇಟಿವ್ ಆನ್ವರ್ಡ್ಸ್ ನಿಮಗೆ ಫುಲ್ ಕನೆಕ್ಟೆಡ್ ಇರುತ್ತೆ. ಇದರಲ್ಲಿ ಬರೀ ಜಸ್ಟ್ ಡಮ್ಮಿ ಕನೆಕ್ಟೆಡ್ ಇರುತ್ತೆ. ಸೊ ಸೈಡಲ್ಲಿ ಮಾತ್ರ ನಿಮಗೆ ಟೈಲ್ ಲ್ಯಾಂಪ್ಸು ವರ್ಕ್ ಆಗುತ್ತೆ. ಹಾಗೆ ಕೆಳಗಡೆ ಇಲ್ಲಿ ರಿಫ್ಲೆಕ್ಟರ್ಸ್ ಬರುತ್ತೆ. ಹಾಗೆ ಪಾರ್ಕಿಂಗ್ ಸೆನ್ಸರ್ನ ಕೊಟ್ಟಿದ್ದಾರೆ. ಸೊ ಹಾಗೆ ಬೂಟ್ ಸ್ಪೇಸ್ನ ಓಪನ್ ಮಾಡಿ ನೋಡೋಣ. ಸೊ ಹಾಗೆ ಅದರಲ್ಲಿ ಬೂಟ್ ಸ್ಪೇಸ್ ನಿಮಗೆ 382 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಹಾಗೆ ನಿಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ನ ಕೊಟ್ಟಿದ್ದಾರೆ. 60/40 ನಿಮಗೆ ಇದರಲ್ಲಿ ಸಿಗೋಲ್ಲ. ಸೊ ನಿಮಗೆ ಫಿಯರ್ಲೆಸ್ಸಿಂದ 60/40 ಸಿಗುತ್ತೆ. ಸೊ ಹಾಗೆ ಸ್ಪೇರ್ ವೀಲ್ ಬಂದ್ಬಿಟ್ಟು ಇಲ್ಲೇ ಕೆಳಗಡೆ ಇದೆ. ಸೊ ಇದರಲ್ಲೂ ಕೂಡ ನಿಮಗೆ 16 ಇಂಚಸ್ ಬರುತ್ತೆ ಬಿಟ್ ಸ್ಟೋನ್. ಹಾಗೆ ಸೇಮ್ ಟೈರ್ ಕೊಡ್ತಾರೆ, 195 ಸೆಕ್ಷನ್ 16 ಇಂಚಸ್ ಟೈರ್ ಬರುತ್ತೆ. ಹಾಗೆ ಜಾಕ್ ಹಾಗೆ ವೀಲ್ಸ್ ಬಂದರೆ ನಿಮಗೆ ಜಾಕ್ ರೇಸರ್ ಇಲ್ಲೇ ಬರುತ್ತೆ. ಸೊ ಇದು ಪಾರ್ಸಲ್ ಟ್ರೇ ಬೇಕಂದರೆ ನೀವು ಆಕ್ಸರೀಸಲ್ಲಿ ತೊಗೋಬೇಕಾಗುತ್ತೆ. ಇದರಲ್ಲಿ ಇನ್ಬಿಲ್ಟ್ ಪಾರ್ಸಲ್ ಟ್ರೇ ಬರೋಲ್ಲ. ಬನ್ನಿ ಹಾಗೆ ಡ್ರೈವರ್ ಸೈಡ್ ಡೋರ್ ಹೋಗಿ ಚೆಕ್ ಮಾಡೋಣ. ಸೊ ನಿಮಗೆ ಡೋರ್ ಟ್ರಿಮ್ಸ್ ನೋಡ್ಬೋದು. ಈ ಥರ ಡ್ಯುಯಲ್ ಟೋನಲ್ಲಿ ಬರುತ್ತೆ, ಬೇಜ್ ಆ್ಯಂಡ್ ಬ್ಲಾಕ್ ಕಾಂಬಿನೇಷನಲ್ಲಿ. ಹಾಗೆ ಆಲ್ 4 ಪವರ್ ವಿಂಡೋಸ್, ಹಾಗೆ ಚೈಲ್ಡ್ ಲಾಕ್ ಕೂಡ ಇರುತ್ತೆ ವಿಂಡೋಗೆ. ಹಾಗೆ ಇಲ್ಲಿ ನಿಮಗೆ ಪಿಯಾನೋ ಬ್ಲಾಕ್ ಫಿನಿಶ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ಇನ್ಸೈಡ್. ಹಾಗೆ ಇಲ್ಲಿ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಎಲೆಕ್ಟ್ರಿಕ್ ಸಿಗುತ್ತೆ. ಫೋಲ್ಡಬಲ್ ಇರಲ್ಲ, ಓನ್ಲಿ ಎಲೆಕ್ಟ್ರಿಕಲ್ ಮಾತ್ರ ಸಿಗುತ್ತೆ ಅಡ್ಜಸ್ಟ್ಮೆಂಟ್. ಸೊ ಇದ್ರೊಳಗಡೆ ಕೂತಿದೆ. ಸೊ ನೋಡ್ಬೋದು ಸ್ಟೇರಿಂಗ್ ಕಾಲಮ್ ನಿಮಗೆ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ಈ ಕಡೆ ನಿಮಗೆ ಆಡಿಯೋ ಹಾಗೆ ಸೋರ್ಸ್ ಕಂಟ್ರೋಲ್ ಬಟನ್ನ ಕೊಟ್ಟಿದ್ದಾರೆ, ವಾಯ್ಸ್ ಕಮಾಂಡ್. ಹಾಗೆ ಈ ಕಡೆ ನಿಮಗೆ ಕ್ಲಸ್ಟರ್ ಕಂಟ್ರೋಲ್ನ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಳಗಡೆ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ. ಸೊ ಇದರಲ್ಲಿ ಏನಂದರೆ ವೇರಿಯಂಟ್ ವೈಸು ಡಿಫ್ರೆಂಟ್ ಕ್ಲಸ್ಟರ್ ಇದೆ. ಸ್ಮಾರ್ಟಲ್ಲಿ ಬೇರೆ ಥರ ಇದೆ, ಪ್ಯೂರಲ್ಲಿ ಬೇರೆ ಥರ ಇದೆ, ಕ್ರಿಯೇಟಿವ್ ಬೇರೆ ಥರ ಇದೆ, ಹಾಗೆ ಫೇರ್ಲೆಸ್ ಬೇರೆ ಥರ ಇದೆ. ಹಾಗೆ ಈ ಕಡೆ ನಿಮಗೆ ರೈನ್ ಸೆನ್ಸಿಂಗ್ ವೈಪರ್ನ ಕೊಟ್ಟಿದ್ದಾರೆ. ಹಾಗೆ ಆಟೋ ಹೆಡ್ ಲ್ಯಾಂಪ್ಸ್ನ ಕೂಡ
ಕೊಟ್ಟಿದ್ದಾರೆ. ಸೊ ಇಲ್ಲಿರೋದು ನಿಮಗೆ ಆಟೋ ಹೆಡ್ ಲ್ಯಾಂಪ್ಸ್ ಆನ್ ಮಾಡಬೇಕಂದ್ರೆ ಇದನ್ನ ಜಸ್ಟ್ ರೊಟೇಟ್ ಮಾಡಿ. ಈಗ ಆಟೋದಲ್ಲಿದೆ, ಆಫ್ ಅಂದರೆ ಈ ಥರ ಇರುತ್ತೆ. ಆನ್ ಮಾಡೋದು ನಾರ್ಮಲಾಗಿ ಹಿಂಗೆ ಆನ್ ಮಾಡ್ತೀವಿ, ಬಟ್ ಆಟೋ ಬೇಕಂದರೆ ಈ ಕಡೆ ಇಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಟೆಂಪ್ರೇಚರ್ ಗೇಜ್ ಇದೆ, ಹಾಗೆ ಫ್ಯೂಲ್ ಗೇಜ್ ಇದೆ. ಇಲ್ಲಿ ಸ್ಪೀಡೋಮೀಟರ್, ಆ ಕಡೆ ನಿಮಗೆ RPM ಮೀಟರ್ ಬರುತ್ತೆ, ಹಾಗೆ ಟೈಮಿಂಗ್ಸ್, ಹಾಗೆ ಟೆಂಪ್ರೇಚರ್ ಕೂಡ ಇದರಲ್ಲೇ ತೋರಿಸುತ್ತೆ. ಸೊ ಹಾಗೆ ನಿಮಗೆ ಫ್ರಂಟ್ ಡಿಯರ್ ಎಲ್ಲ ಅನ್ನೋದ್ರಿಂದ ಇಲ್ಲಿ ನೋಡಿ ಗ್ರೀನ್ ಲೈಟ್ ಇದೆಯಲ್ಲ, ಇದು ಬಂದು ಫ್ರಂಟ್ ಡಿಯರ್ ಅಂತ. ಸೊ ಹಾಗೆ ನಿಮಗೆ ವರ್ಲ್ಡ್ ಫಸ್ಟ್ ಟೈಮ್ ಯುನೈಟೆಡ್ ಲೋಗೋ ಕೊಟ್ಟಿದ್ದಾರೆ. ಹಾಗೆ ಸ್ಟೇರಿಂಗ್ ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು, ಡಿ ಕಟ್, ಹಾಗೆ ತುಂಬ ಸ್ಮಾಲ್ ಆಗಿದೆ, ಹಾಗಾಗಿ ಹ್ಯಾಂಡಿ ಇದೆ, ಹಾಗೆ ಇಟ್ಕೊಳ್ಳೋದಕ್ಕೂ ಗ್ರಿಪ್ ಇದೆ. ಹೈ ಸ್ಪೀಡಲ್ಲ ತುಂಬ ಒಂಥರ ಸ್ಟೆಬಿಲಿಟಿ ಫೀಲ್ ಆಗುತ್ತೆ. ಇದು ಎಲೆಕ್ಟ್ರಿಕ್ ಸ್ಟೇರಿಂಗ್ನ ಯೂಸ್ ಮಾಡ್ತಾ ಇದ್ದಾರೆ ಟಾಟಾದಲ್ಲಿ. ಹಾಗೆ ಇದರಲ್ಲಿ ನಿಮಗೆ ಟಿಲ್ಟ್ ಸ್ಟೇರಿಂಗ್ ಕೂಡ ಕೊಟ್ಟಿದ್ದಾರೆ. ಟಿಲ್ಟ್ ಬೇಕಂದರೆ ನಿಮಗೆ ಲಾಕ್ ಇರುತ್ತೆ, ಹಿಂಗೆ ಮಾಡಿ ಅನ್ಲಾಕ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೋದು ಸಿಟಿ ಡ್ರೈವ್ ಹಾಗೆ ಹೈವೇ ಡ್ರೈವ್ಗೆ. ಹಾಗೆ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮು ಅವರು ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕಂದರೆ ಇದರಲ್ಲಿ ನಾರ್ಮಲ್ 7 ಇಂಚ್ ಟಚ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಬಟ್ ಅವರು ಇನ್ನೂ ಸ್ವಲ್ಪ ಆಂಡ್ರಾಯ್ಡ್ ಸಿಸ್ಟಮ್ ಬೇಕು ಅನ್ನೋಕ್ಕೋಸ್ಕರ ಬ್ಲೂ ಪಂಕ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಕೊಂಡಿದ್ದಾರೆ. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ. ಹಾಗೆ ಇದರಲ್ಲಿ ನಿಮಗೆ AC ವೆಂಟ್ ಬರುತ್ತೆ ರೆಕ್ಟ್ಯಾಂಗ್ಯುಲರ್. ಹಾಗೆ ಇಲ್ಲಿ ನಿಮಗೆ ಟಚ್ ಪ್ಯಾನಲ್ AC ಬರುತ್ತೆ. ಇದನ್ನ ಡಿಜಿಟಲ್ ಅಂತ ಹೇಳ್ತಂದ್ರೆ ನಾವು ಫಿಸಿಕಲಾಗಿ ಟಚ್ ಮಾಡಿದ್ರೆ ಡಿಜಿಟಲಾಗಿ ಫಂಕ್ಷನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಹಜಾರ್ಡ್ಸ್ ಇದೆ, ಹಾಗೆ ಬೂಟ್ ಓಪನಿಂಗ್ ಇದೆ, ಸೆಂಟ್ರಲ್ ಲಾಕಿಂಗ್ ಇಲ್ಲಿರುತ್ತೆ. ಈ ಕಡೆ ನಿಮಗೆ ಟೆಂಪ್ರೇಚರ್ ಬಟನ್, ಈ ಕಡೆ ನಿಮಗೆ ಫ್ಯಾನ್ ಕಂಟ್ರೋಲ್. ಸೊ ಇಲ್ಲಿ ನಿಮಗೆ ಮೋಡ್ಸ್ ಏರ್ ವೆಂಟಿಲೇಷನ್ ಯಾವ ಥರ ಬೇಕು ಆ ಥರ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ಎಲ್ಲಿಗೆ ಬೇಕು ಫ್ಲೋ ಆ ಥರ. ಹಾಗೆ ಇಲ್ಲಿ ನಿಮಗೆ ಡಿಫಾಗರ್ ಇದೆ, ಏರ್ ಇನ್ನ ಸರ್ಕ್ಯುಲೇಷನ್, AC ಆನ್ ಮಾಡೋದಕ್ಕೆ ಆಫ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ಟ್ರಾನ್ಸ್ಮಿಷನ್ ಬಂದರೆ ನಿಮಗೆ ಪ್ಯೂರಿಂದ 6 ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ 6 ಸ್ಪೀಡ್ ಇದೆ. ಅದೇ ನೀವು ಸ್ಮಾರ್ಟಲ್ಲಿ ಹೋಗ್ತಾರಂದರೆ 5 ಸ್ಪೀಡ್ ಮಾತ್ರ ಸಿಗುತ್ತೆ. ಸೊ ನನ್ನ ಪ್ರಕಾರ 6 ಸ್ಪೀಡ್ ಬೆಟರು. ಯಾರಾದರೂ ತೊಗೊಳಂಗಿದ್ರೆ ಸ್ಮಾರ್ಟ್ಗಿಂತ ಐ ಸಜೆಸ್ಟ್ ನೀವು ಪ್ಯೂರ್ಗೆ ಹೋಗೋದು ಬೆಟರ್ ಅಂತ ನನ್ನ ಅನಿಸಿಕೆ. ಏನಕ್ಕಂದರೆ ಡ್ರೈವಬಿಲಿಟಿ ತುಂಬ ಚೆನ್ನಾಗಿರುತ್ತೆ 6 ಸ್ಪೀಡ್ ಇರೋದ್ರಿಂದ. ಸೊ ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಒಂದು 12 ವಾಟ್ ಸಾಕೆಟ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು USB ಪೋರ್ಟ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಡ್ರೈವ್ ಮೋಡ್ಸ್ನ ಕೊಟ್ಟಿದ್ದಾರೆ, ಇಕೋ, ಸಿಟಿ, ಸ್ಪೋರ್ಟ್ಸು. ಸೊ ಇಕೋ ನೀವು ನಾರ್ಮಲಾಗಿ ಹೈವೇಸಲ್ಲಿ ತುಂಬ ರಿಲ್ಯಾಕ್ಸಾಗಿ ಓಡಿಸುವಾಗ ಯೂಸ್ ಮಾಡ್ಕೋಬೋದು. ಸಿಟಿಲಿ ಸಿಟಿ ಡ್ರೈವ್ನ ಯೂಸ್ ಮಾಡಿ. ಅಪಿಲ್ಸು ಅಥವಾ ನೀವೇನಾದರೂ ಏರ್ಪಿನ್ ಬೆಂಚ್ ಆ ಥರ ಘಾಟ್ ಸೆಕ್ಷನ್ ಹೋದಾಗ ನೀವು ಸ್ಪೋರ್ಟ್ಸ್ ಮೋಡ್ನ ಯೂಸ್ ಮಾಡ್ಕೋಬೋದು. ಸೊ ಫುಲ್ ಪವರ್ ಬರುತ್ತೆ, ಏನಕ್ಕೆ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಇರೋದು ಇದರಲ್ಲಿ. ನ್ಯಾಚುರಲ್ ಆಸ್ಪೆಕ್ಟ್ ಪೆಟ್ರೋಲ್ ನಿಮಗೆ ನೆಕ್ಸ್ಟ್ನಲ್ಲಿ ಬರೋದೇ ಇಲ್ಲ. ಹಾಗಾಗಿ ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ಇದು. ಸೊ ಹಾಗಾಗಿ ತುಂಬ ಮ್ಯಾನುಫ್ಯಾಕ್ಚರರ್ಸ್ ಕಾರ್ಗಳು ಏನಂದರೆ ನಾನ್ ಟರ್ಬೋ ಇದೆ, ಬಟ್ ಅವರು ಪ್ರೈಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನೆಕ್ಸ್ಟನ್ನ ಕಂಪೇರ್ ಮಾಡ್ತಾರೆ. ಬಟ್ ಅದು ರೈಟ್ ವೇ ಅಲ್ಲ ಕಂಪೇರ್ ಮಾಡೋದಕ್ಕೆ ನನ್ನ ಪ್ರಕಾರ. ನೀವು ಮಾಡೋಂಗಿದ್ರೆ ಟರ್ಬೋ ಟು ಟರ್ಬೋ ಕಂಪ್ಯಾರಿಸನ್ ಮಾಡ್ಕೋಬೋದು. ಇವಾಗ ನಿಮಗೆ ಹೊಂಡೈ ವೆನ್ಯೂಲ್ ಇದೆ, ಸೊನೆಟಲ್ ಇದೆ, ಹಾಗೆ ಯಾವುದೇ ಟರ್ಬೋ ಇಂಜಿನ್ಸ್ ಇದೆ ಅದನ್ನು ನೀವು ಇದಕ್ಕೆ ಕಂಪ್ಯಾರಿಸನ್ ಮಾಡ್ಕೋಬೋದು. ಹಾಗೆ ಇದ್ರ ಇಂಟೀರಿಯರ್ಸ್ ನೋಡ್ಬೋದು, ನಿಮಗೆ ಇಲ್ಲಿ ವೈಟ್ ಕಾಂಬಿನೇಷನ್, ಹಾಗೆ ಬ್ಲ್ಯಾಕ್ ಕಾರ್ಬನ್ ಇದೆ, ಹಾಗೆ ಮೇಲೆ ನಿಮಗೆ ಮ್ಯಾಟ್ ಫಿನಿಶ್ ಬ್ಲ್ಯಾಕ್ ಬರುತ್ತೆ. ಸೊ ಇಂಟೀರಿಯರ್ಸ್ ತುಂಬಾ ಪ್ರೀಮಿಯಮ್ ಆಗಿ ಲಕ್ಸುರಿ ಫೀಲ್ನ ಎನ್ಹಾನ್ಸ್ ಮಾಡುತ್ತೆ ಒಳಗಡೆ. ಹಾಗೆ ಇಲ್ಲಿ ನೋಡೋದ್ರೆ ನಿಮಗೆ ರೂಮ್ ಲ್ಯಾಂಪ್ನ ಕೊಟ್ಟಿದ್ದಾರೆ. ಇಲ್ಲಿ ಇದರಲ್ಲಿ ಏನೇನು ಹೊಸದ ಅಪ್ಡೇಟ್ ಬಂದಿದೆ ಅದನ್ನ ಹೇಳ್ತೀನಿ. ಹಾಗೆ ನೆಕ್ಸ್ಟಲ್ಲಿ ನೀವು ಕಲರ್ ಆಪ್ಷನ್ ನೋಡೋದಾದ್ರೆ ನಿಮಗೆ ಸ್ಮಾರ್ಟ್ ಹಾಗೆ ಪ್ಯೂರಲ್ಲಿ ಸ್ಮಾರ್ಟ್ಗೆ ಹೋದರೆ ನಿಮಗೆ ಕ್ಯಾಲಿಗ್ರಾ ವೈಟ್ ಸಿಗುತ್ತೆ, ಡಯೋಟೋನಾ ಗ್ರೇ ಸಿಗುತ್ತೆ, ಹಾಗೆ ಫ್ಲೇಮ್ ರೆಡ್ ಸಿಗುತ್ತೆ. ಅದೇ ಪ್ಯೂರ್ ಹೋಗ್ತೀರಾ ಅಂದರೆ ನಿಮಗೆ ಅಡಿಷನಲ್ 1 more ಕಲರ್ ಆ್ಯಡ್ ಆಗುತ್ತೆ, ಅದು ಪ್ಯೂರ್ ಗ್ರೇ. ಈ ಪ್ಯೂರ್ ಗ್ರೇ ಬಂದ್ಬಿಟ್ಟು ನಿಮಗೆ ಪ್ಯೂರಲ್ಲಿ ಮಾತ್ರ ಅವೈಲೇಬಲ್ ಇರೋದು. ಹಾಗೆ ಸ್ಮಾರ್ಟ್ ಹೋಗ್ತೀರಾ ಅಂದರೆ ನಿಮಗೆ ಪ್ಯೂರ್ ಗ್ರೇ ಸಿಗಲ್ಲ, ಬಟ್ ಡಯೋಟೋನಾ ಗ್ರೇ ಸಿಗುತ್ತೆ. ಓಕೆ, ಇದೊಂದು ಸ್ಪೆಷಲ್ ಕಲರ್ ಈ ವೇರಿಯಂಟಿಗೆ ಮಾತ್ರ. ಹಾಗೆ ಇವಾಗ AMT ಟ್ರಾನ್ಸ್ಮಿಷನ್ನ ಕೊಟ್ಟಿದ್ದಾರೆ. ಸೊ AMT ಟ್ರಾನ್ಸ್ಮಿಷನ್ ತುಂಬ ಜನ ನೋಡ್ತಾ ಇರ್ತಾರೆ, ಇವಾಗ ಬೇಸಿಕಲ್ಲಿ ನನಗೆ AMT ಇದ್ದರೆ ಚೆನ್ನಾಗಿರೋದು ಅಂತ. ಇವಾಗ 9,99,000ಗೆ ನಿಮಗೆ ಬೇಸಿಕ್ ಆಟೋಮೆಟಿಕ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ, ಅದು ಸ್ಮಾರ್ಟ್ ಪ್ಲಸ್. ಬಟ್ ನನ್ನ ಸಜೆಷನ್ ಕೇಳಿದರೆ ಐ ಸಜೆಸ್ಟ್ ಯು ಗೋ ಫಾರ್ ಪ್ಯೂರ್ ವೇರಿಯಂಟ್. ಏನಕ್ಕೆ ಪ್ಯೂರು ತುಂಬಾ ಪ್ರೀಮಿಯಮ್ ಆಗಿರುತ್ತೆ, ಹಾಗೆ ಬೇಸಿಕ್ ರಿಕ್ವೈರ್ಮೆಂಟ್ ಫೀಚರ್ಸ್ ಅಂತ ಏನಿದೆ ಅಷ್ಟೊಂದು ಅದರಲ್ಲಿ ಕವರ್ ಆಗುತ್ತೆ. ಏನಕ್ಕಂದರೆ ಅದರಲ್ಲಿ ನಿಮಗೆ ಬೈ ಫಂಕ್ಷನ್ LED ಹೆಡ್ ಲ್ಯಾಂಪ್ಸು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ವೀಲ್ ಕವರು, ರೂಫ್ ರೈಲು, AC ವೆಂಟ್ ಬ್ಯಾಕ್ ಸೈಡು, ಹಾಗೆ ಟಚ್ ಬೇಸ್ಡ್ ಇದು ಏನಿದೆ AC ವೆಂಟ್ ಇದು ಸಿಗುತ್ತೆ. ಅದೇ ನೀವು ಸ್ಮಾರ್ಟ್ಗೆ ಹೋಗ್ತೀರಾ ಅಂದರೆ ನಿಮಗೆ ಈ ಟಚ್ ಪ್ಯಾನಲ್ AC ಸಿಗಲ್ಲ. ಸೊ ಹಾಗಾಗಿ ನೀವು ಹೋಗಿದ್ರೆ ಪ್ಯೂರ್ಗೆ ಹೋಗಿ. ಹಾಗೆ ನಿಮಗೆ ಕ್ಲಸ್ಟರ್ ಅಷ್ಟೇ, ಇದು ಕಂಪ್ಲೀಟ್ ಡಿಜಿಟಲ್ ಇದೆ, ಇದು ನ್ಯೂ ಡಿಸೈನ್. ಅದೇ ನೀವು ಸ್ಮಾರ್ಟ್ಗೆ ಹೋಗ್ತೀರಾ ಅಂದರೆ ಮುಂಚೆ ನೆಕ್ಸಾನಲ್ಲಿ ನೀವು ಕ್ಲಸ್ಟರ್ನ ನೋಡಿದರೆ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಬರುತ್ತೆ ಬೇಸಿಕಲಿ. ಹಾಗೆ ನಿಟ್ಟೆಡ್ ರೂಫ್ ಲೈನರ್ ಬರುತ್ತೆ, ಹಾಗೆ ವಾಯ್ಸ್ ಕಮೆಂಟ್ಸ್ನ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇಷ್ಟು ಫೀಚರ್ಸು ನಿಮಗೆ ಪ್ಯೂರಲ್ಲಿ ಅಡಿಷನಲ್ ಬರುತ್ತೆ. ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ಪ್ಯೂರ್ ಆಪ್ಷನ್ ಅಂತ ಇದೆ, ಅದಕ್ಕೆ ಹೋಗೋದು ಏನಕ್ಕೆ ನಿಮಗೆ ಸನ್ ರೂಫ್ ರಿಕ್ವೈರ್ಮೆಂಟ್ ಇದ್ದರೆ ನೆಕ್ಸಾನಲ್ಲಿ ಇರೋದು 4 ವೇರಿಯಂಟ್ ಸನ್ ರೂಫಲ್ಲಿ. ಒಂದು ಸ್ಮಾರ್ಟ್ ಪ್ಲಸ್ ಎಸ್, ಇನ್ನೊಂದು ಪ್ಯೂರ್ ಪ್ಲಸ್ ಎಸ್, ಪ್ಯೂರ್ ಎಸ್, ಅದು ಬಿಟ್ಟರೆ ನಿಮಗೆ ಕ್ರಿಯೇಟಿವ್ ಪ್ಲಸ್ ಎಸ್, ಅದು ಬಿಟ್ಟರೆ ನಿಮಗೆ ಫಿಯರ್ಲೆಸ್ ಎಸ್, ಹಾಗೆ ಫಿಯರ್ಲೆಸ್ ಪ್ಲಸ್ ಎಸ್. ಸೊ ಟೋಟಲ್ ನಿಮಗೆ 4 ವೇರಿಯಂಟ್ ಇದೆ. ಬಟ್ ಟಾಪ್ ಎಂಡಲ್ಲಿ ನಿಮಗೆ 2 ಆಪ್ಷನ್ ಸನ್ ರೂಫ್ ಜೊತೆಗೆ ಬರುತ್ತೆ. ಬೇಸಿಕಲ್ಲಿ ಒಂದಿದೆ, ಸೆಕೆಂಡ್ ಬೇಸಲ್ಲಿದೆ, ಹಾಗೆ 3rd ವೇರಿಯಂಟಲ್ಲಿದೆ, 4th ವೇರಿಯಂಟ್ ಅಂದರೆ ಟಾಪ್ ಎಂಡಲ್ಲಿ ನಿಮಗೆ 2 ಮಾಡಲ್ಸು ವಿತ್ ಸನ್ ರೂಫ್ ಸಿಗುತ್ತೆ. ಸೊ ನೋಡಿ ನಿಮ್ಗೆ ಯಾವ್ದು ಕಂಫರ್ಟಬಲ್, ಹಾಗೆ ಯಾವ್ದು ಬೆಟರ್ ಅನಿಸುತ್ತೆ ನಿಮ್ಮ ರಿಕ್ವೈರ್ಮೆಂಟ್ ಫೀಚರ್ಸ್ ಪ್ರಕಾರ, ನಿಮ್ಮ ನೀಡ್ ಪ್ರಕಾರ ನೀವು ವೇರಿಯಂಟ್ಸ್ನ ಚೂಸ್ ಮಾಡ್ಬೋದು. ಕಲರ್ ಆಪ್ಷನ್ ತುಂಬಾ ಇದೆ. ಸೊ ನಾನು ಇವಾಗ ಹೇಳಿದ್ರೆ ತುಂಬ ಕನ್ಫ್ಯೂಸ್ ಆಗ್ತೀರಾ,
ಅದಕ್ಕೆ ನಿಮಗೆ ಇನ್ನೂ ಕಂಪ್ಲೀಟ್ ಏನು ಎಕ್ಸ್ಟ್ರಾ ಕಲರ್ ಡೀಟೇಲ್ಸ್ ಎಲ್ಲ ಬೇಕಂದರೆ ನೀವು ಒಂದ್ಸರಿ ಶೋರೂಮ್ ವಿಸಿಟ್ನ ಮಾಡಿ. ಸೊ ಏನಕ್ಕಂದರೆ ನಾನು ಇವಾಗ ವಿಡಿಯೋ ಮಾಡಿದ್ದು ಒಂದು ತಿಳಿಸ್ಬೇಕಿತ್ತು, AMT ಬಂದಿದೆ ಬೇಸ್ ವೇರಿಯಂಟಲ್ಲಿ ಅನ್ನೋದು. ಯಾಕಂದರೆ ಮುಂಚೆ AMT ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗೆ ಇದ್ದಿದ್ದು ಬರೀ ಮಿಡ್ ವೇರಿಯಂಟ್, ಅಂದರೆ ಥರ್ಡ್ ವೇರಿಯಂಟ್. ಆಲ್ಮೋಸ್ಟ್ ನಿಮಗೆ 15.25 lakhs ಇತ್ತು. ಬಟ್ ಇವಾಗ 9,99,000ಗೆ ಈಗ ಶೋರೂಮಿಂದ ಸ್ಟಾರ್ಟ್ ಆಗುತ್ತೆ. ಅರೌಂಡ್ ಒಂದು 12 lakhs ಒಳಗಡೆ ನಿಮಗೆ ಆಟೋಮೆಟಿಕ್ ಬಂದುಬಿಡುತ್ತೆ ಆನ್ ರೋಡ್ ಪ್ರೈಸ್. ಸೊ ಹೋಗಿ ಶೋರೂಮಲ್ಲಿ ಚೆಕ್ಔಟ್ ಮಾಡಿ. ಸೊ ಹೊಸದಾಗಿ ಬಂದಿದೆ, ಚಾರೆಲ್ಲ ಆಟೋಮೆಟಿಕ್ ನೋಡ್ತಾ ಇದ್ರಿ ಬೇಸ್ ವೇರಿಯಂಟಲ್ಲಿ. ಸೊ ಅವ್ರಿಗೆ ಇವಾಗ ಬೆಸ್ಟ್ ಅಡ್ವಾಂಟೇಜ್. ಸೊ ಆ್ಯಕ್ಚುಲಿ ಇದು ಮ್ಯೂ ಸಿಸ್ಟಮ್ ಬರ್ತಾ ಇದ್ದು 7 inches, ಅಂದರೆ ಮುಂಚೆ ನಿಮಗೆ ಸೆಕೆಂಡ್ ಜನರೇಷನ್ ನೆಕ್ಸಾನ್ ಏನಿದೆ, ಸೊ ಇದೇನೇ ಆ್ಯಕ್ಚುಲಿ ನಿಮಗೆ ಟಾಪ್ ಎಂಡ್ವರೆಗೂ ಇದೇ ಮ್ಯೂ ಸಿಸ್ಟಮ್ ಬರ್ತಾ ಇದ್ದು. ಬಟ್ ನೋಡಿ, ಇವರು ತೊಗೊಂಡಿರೋರು ಬ್ಲೂ ಪಂಕ್ದು ಅಪ್ಗ್ರೇಡ್ ಮಾಡಿದ್ದಾರೆ. ಏನಕ್ಕಂದರೆ ಅವರಿಗೆ ರಿವರ್ಸ್ ಕ್ಯಾಮ್ರಾ ಎಲ್ಲ ಬೇಕು. ಇದಕ್ಕೆ ಏನಕ್ಕಂದರೆ ರಿವರ್ಸ್ ಕ್ಯಾಮ್ರಾ ಕನೆಕ್ಟಿವಿಟಿ ಮಾಡೋಕ್ಕಾಗಲ್ಲ. ಸೊ ಅವರು ಪ್ಯೂರ್ನ ತೊಗೊಂಡು ಈ ಮ್ಯೂ ಸಿಸ್ಟಮ್ನ ತೆಗೆಸ್ಬಿಟ್ಟು ಈ ಮ್ಯೂ ಸಿಸ್ಟಮ್ ಹಾಕಿದ್ದಾರೆ. ಇದು ಅಪ್ರಾಕ್ಸಿಮೇಟ್ ಅರೌಂಡ್ ನಿಮಗೆ ಒಂದು 30,000 rupees ಕಾಸ್ಟ್ ಆಗುತ್ತೆ ವಿತ್ ರಿವರ್ಸ್ ಕ್ಯಾಮ್ರಾ. ಬಟ್ ಇದೇನಂದರೆ ಆ್ಯಂಡ್ರಾಯ್ಡ್ ಸಿಸ್ಟಮ್. ಸೊ ನೀವು ಬ್ಲೂಟೂತ್ ಅದೆಲ್ಲ ಬಂದುಬಿಟ್ಟು ಇದರಲ್ಲಿ ಯೂಸ್ ಮಾಡ್ಬೋದು. ನೋಡಿರ್ತೀರ ನೀವು ಮುಂಚೆ ಎಲ್ಲ ನೆಕ್ಸಾನ್ ವೆಹಿಕಲ್ಗಳು. ಸೊ ಎಲ್ಲ ನೆಕ್ಸಾನಲ್ಲೂ ನಿಮಗೆ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ಲಿ ಇದೇ ಮ್ಯೂ ಸಿಸ್ಟಮ್ ಬರ್ತಾ ಇದ್ದು, ವಿಚ್ ಇಸ್ ರಿಯಲಿ ಒನ್ ಆಫ್ ದ ಬೆಸ್ಟ್ ಮ್ಯೂ ಸಿಸ್ಟಮ್. ಏನಕ್ಕಂದರೆ ಅರ್ಮನ್ ಬ್ರ್ಯಾಂಡೆಡ್ ಮ್ಯೂ ಸಿಸ್ಟಮ್ಸು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಏನಕ್ಕಂದರೆ ಮ್ಯೂ ಸಿಸ್ಟಮಿಂದ ನಿಮ್ಮ ಕ್ಲಸ್ಟರ್ಗೆ ಹಾಗೆ ವೆಹಿಕಲ್ ECM BCM ಸಿಲ್ವರ್ ಬಾಕ್ಸಿಗೆಲ್ಲ ಕನೆಕ್ಟಿವಿಟಿ ಇರುತ್ತೆ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದೇನೆಂದರೆ, ಈ ಥರ ಮ್ಯೂ ಸಿಸ್ಟಮ್ ಅಂದರೆ ದಯವಿಟ್ಟು ನೀವು ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನೋಡಿ, ಇವ್ರು ಯಾರು ಚೇಂಜ್ ಮಾಡ್ಕೊಂಡಿದ್ದಾರೆ. ಬಟ್ ಏನಂದರೆ ಇದರಿಂದ ಏನಂದರೆ ಮೇ ಬಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ನೀವು ಆದಷ್ಟು OEM ಅಲ್ಲೇ ಟಚ್ ಸ್ಕ್ರೀನ್ ಕೊಟ್ಬಿಟ್ರೆ ದಯವಿಟ್ಟು ಇದನ್ನ ರಿಪ್ಲೇಸ್ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕಂದರೆ ತುಂಬಾ ಇದಕ್ಕೆ ಕನೆಕ್ಟಿವಿಟಿನ ಆ್ಯಡ್ ಆನ್ ಮಾಡಿರ್ತಾರೆ. ವೆಹಿಕಲ್ ಫೀಚರ್ಸ್ಗಳು ತುಂಬ ಮ್ಯೂ ಸಿಸ್ಟಮ್ ಜೊತೆ ಕನೆಕ್ಟ್ ಆಗಿರುತ್ತೆ. ಏನಕ್ಕಂದರೆ ಇವಾಗ ಬರೋ ಗಾಡಿಗಳೆಲ್ಲ ನಿಮಗೆ ಸಿಲ್ವರ್ ಬಾಕ್ಸ್ ಅಂತ ಬರುತ್ತೆ. ಸೊ ಹಂಗಾಗಿ ತುಂಬಾ ಕಮ್ಯುನಿಕೇಷನ್ ಇದರಿಂದ ಸಿಲ್ವರ್ ಬಾಕ್ಸಿಂದ ಕ್ಲಸ್ಟರ್, ಹಾಗೆ ಅದರಿಂದ ECMಗೆ ಕನೆಕ್ಟಿವಿಟಿ ಇರುತ್ತೆ. ಸೊ ಐ ಹೋಪ್ ನನ್ನ ಸಜೆಷನ್ ನಿಮಗೆಲ್ಲರೂ ಇಷ್ಟ ಆಗಿರ್ಬೋದು ಅನಿಸುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಚೇಂಜ್ ಮಾಡಿದಷ್ಟು ಏನಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನನ್ನ ಒಂದು ಜೆನ್ಯೂನ್ ಸಜೆಷನ್. ಸೊ ನಿಮ್ಮ ಯಾರನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರನ್ನ ಬೈ ಮಾಡ್ತಾರೆ ಅಂದರೆ ಅವ್ರಿಗೆ ನೀವು ಅದೇ ಥರ ಸಜೆಷನ್ನ ಕೊಡ್ಬೋದು ಅನ್ನೋಕ್ಕೋಸ್ಕರ ನಾನು ಇದನ್ನು ತೋರಿಸಿದೆ. ಓಕೆ, ಇದಿಷ್ಟು ನೋಡಿ. ಇದು ಮುಂಚೆ ನೀವು ನೆಕ್ಸಾನಲ್ಲಿ ಹೋಗ್ಬೇಕಂದ್ರೆ ಕ್ರಿಯೇಟಿವಲ್ಲಿ ಮಾತ್ರ ಬರ್ತಾಯಿತ್ತು. ಇದು 11,79,000 ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಅರೌಂಡ್ 15,25,000 ನಿಮಗೆ ಆನ್ ರೋಡ್ ಇದೆ. ಸೊ ಅದರಲ್ಲಿ ವಿತ್ ಸನ್ ರೂಫ್ ವೇರಿಯಂಟ್ ಅಂದರೆ 1674 ಸಿಂಗಲ್ ಟೋನ್, ಹಾಗೆ ಡ್ಯುಯಲ್ ಟೋನ್ ಒಂದು 1686 ಇತ್ತು. ಸೊ ಇವಾಗ ಏನಂದರೆ ಸ್ಮಾರ್ಟ್ ಪ್ಲಸ್ ಇಲ್ಲಿದೆಯಲ್ಲ, ಈ ಸ್ಮಾರ್ಟ್ ಪ್ಲಸ್ ವೇರಿಯಂಟ್ಗೆ AMT ಕೊಟ್ಟಿದ್ದಾರೆ, ಪ್ಯೂರ್ಗೆ AMT ಕೊಟ್ಟಿದ್ದಾರೆ, ಹಾಗೆ ಪ್ಯೂರ್ ಎಸ್ AMT ಕೊಟ್ಟಿದ್ದಾರೆ. ಸೊ ಈ 3 ವೇರಿಯಂಟ್ಸ್ ಇವಾಗ ಇಲ್ಲಿ ಹ್ಯಾಡ್ ಆನ್ ಆಗುತ್ತೆ. ಸೊ ಮುಂಚೆ ಬರೀ ಕ್ರಿಯೇಟಿವ್ ಇಲ್ಲಿಂದ ಮಾತ್ರ ಇರ್ತಾಯಿತ್ತು. ಸೊ ಇದು ತುಂಬಾ ಯೂಸ್ ಆಗುತ್ತೆ ಇವಾಗ AMT ತೊಗೊಳ್ಳೋರಿಗೆ. ಸೊ ಹಾಗೆ ಯಾರೆಲ್ಲ AMT ನೋಡ್ತಾ ಇದ್ರು, ಸೊ ಅವ್ರಿಗೆ ನೀವು ಸಜೆಸ್ಟ್ ಮಾಡಿ ಬೇರೆ ಯಾವ್ದಾದ್ರು ಮ್ಯಾನುಫ್ಯಾಕ್ಚರ್ ಗಾಡಿ ನೋಡ್ತಾ ಇದ್ದರೆ ಒಂದ್ಸರಿ ನೆಕ್ಸಾನ್ನ ಚೆಕ್ಔಟ್ ಮಾಡೋದಕ್ಕೆ ಒಂದು ನಾಲೆಡ್ಜನ್ನ ಕೊಡಿ ಅವರಿಗೆ. ಸೊ ಚೆಕ್ ಮಾಡ್ಕೊಂಡು ಅವರು ಡಿಸೈಡ್ ಮಾಡಲಿ ಯಾವ ಗಾಡಿ ತೊಗೋಬೇಕಂತ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ದಯವಿಟ್ಟು ಲೈಕ್ ಹಾಗೆ ಸಬ್ಸ್ಕ್ರೈಬ್ನ ಮಾಡಿ, ಹಾಗೆ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.